ಈಗ ಸತೀಶ್ ಜಾರಕಿಹೊಳಿ ವಿಚಾರ ಹೂನಪ್ಪ, ನಾನು ನವೆಂಬರ್ ಕ್ರಾಂತಿ ಅಂತ ಹೇಳಿದಾಗ ಅದನ್ನೇನು ಹೇಳಿದ್ರು, ಬುರುಡೆ BJP ಅವರೆಲ್ಲ ಬುರುಡೆ ಬಿಡ್ತಾರೆ ಅಂದರು. ಈಗ ಯತೀಂದ್ರ ಹೇಳಿದಾಗ ಕರೆಕ್ಟು, ನಿಮಗೆ ಕಾಂಗ್ರೆಸ್ ಅವ್ರಿಗೆ ಯತೀಂದ್ರ ಹೇಳಿದ್ದು ಕರೆಕ್ಟು. ಪಾಪ ರಾಜಣ್ಣ ಹೇಳ್ದ ತುಮಕೂರು, ಅವನ್ನ ಓಡಿಸಬಿಟ್ರು, ಕ್ರಾಂತಿ ಅಂತ ಹೇಳ್ದ. ಅವನ್ನ ಬೋರ್ಡ್ಗಿಲ್ದಂಗೆ ಓಡಿಸ್ಬಿಟ್ರು. ಯಾರು ಹೇಳಿದಾರೋ ಅವರೆಲ್ಲ ಬೋರ್ಡ್ ಇಲ್ದಂಗೆ ಓಡಿಸಿದ್ದೀರಾ. ಈಗ ಯತೀಂದ್ರ ಹೇಳಿರೋದು DK ಶಿವಕುಮಾರ್ಗೆ ಪಂಗನಾಮ ಅನ್ನೋದು ಪಕ್ಕ. ಇದರಲ್ಲಿ DK ಶಿವಕುಮಾರ್ಗೆ ಯಾವ ನಾಮ ಇಡಬೇಕು ಅಂತ, ಯಾಕಂದ್ರೆ DK ಶಿವಕುಮಾರ್ ದಿನ ಇದ್ರೆ ನೋಡ್ತಿರಲ್ಲ, ಅವರೇನು ರಸ್ತೆ ಗುಂಡಿ ಬಿಚ್ಚಕ್ಕೆ ಎಲ್ಲೂ ಬೆಂಗಳೂರಲ್ಲಿ ಬರ್ತಾ ಇಲ್ಲ. ಅವರು ಪೂರ್ತಿ ಟೆಂಪಲ್ ನಾಮ, 2 ನಾಮ ಹಾಕ್ಕೊಂಡು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಈಗ ಯತೀಂದ್ರ ಸಿದ್ದರಾಮಯ್ಯ ಇನ್ನೊಂದು ನಾಮ ಉಳಿದಿತ್ತು, ಅದು 3ನೇ ನಾಮ. 3 ನಾಮ ಹಾಕ್ಬಿಟ್ಟು 3 ನಾಮ ಗೋವಿಂದ ಗೋವಿಂದ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಯತೀಂದ್ರ ಅವರ ಸ್ಟೇಟ್ಮೆಂಟು ಸಿದ್ದರಾಮಯ್ಯ ಹೇಳಿ ಮಾಡಿಸಿರೋದೆ, ಅದು ಬೆಳಗಾವಿಗೆ ಹೋಗಿ ಅವ್ರ ಮನೆಯಲ್ಲೇ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಪಕ್ಕ. ನಾಮ ಹಾಕೋದು ಪಕ್ಕ. ಕಾಂಗ್ರೆಸ್ ಒಂಥರ ಒಡೆದ ಮನೆ. ನನಗನ್ಸ್ತತೆ ಈ ಸರ್ಕಾರ ಜನನೂ ತೊಲಗೋಗ್ಲಿ ಅಂತ ಇದ್ದಾರೆ. ಈ ಸರ್ಕಾರ ನವಂಬರ್ ಡಿಸೆಂಬರಲ್ಲಿ ಹಾಳಾಗೋಗ್ಲಿ ಅಂತ ಜನ ತೀರ್ಮಾನ ಆಗ್ತಾರೆ. ಕಾಂಗ್ರೆಸ್ ಅವರು ಅದಕ್ಕೆ ಪುಷ್ಟಿ ಕೊಡೋ ರೀತಿ ಈ ಬೆಳವಣಿಗೆ ಆಗ್ತಾ ಇದೆ.